ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡ್ ಪೆನ್ಸಿಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ಕಮಿಷನ್ ಆರ್ಟ್ಸ್ ಡ್ರಾ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಒಂದು ಆರ್ಡ್ರ್ ಬಂದಿತ್ತು, ಫ್ಯಾಮಿಲಿ ಫೋಟೋ ಡ್ರಾ ಮಾಡಿಕೊಡಿ ಅಂತ. ಅಂದರೆ ಇದು ಬರೀ ವೈಟ್ ಆ್ಯಂಡ್ ಬ್ಲ್ಯಾಕ್, ಅಂದರೆ ಪೆನ್ಸಿಲ್ ಸ್ಕೆಚಲ್ಲೇ ಮಾಡ್ತಾಯಿದ್ದೀನಿ, ಕಲರ್ ಪೆನ್ಸಿಲೇನು ಮಾಡ್ತಾಯಿಲ್ಲ. ಇದನ್ನು ನಾನು ಮೊದಲು ಗ್ರೈಡ್ ಮುಖಾಂತರ ಡ್ರಾ ಮಾಡ್ಕೊಂಡಿದ್ದೆ. ಸಿಂಪಲ್ ಸ್ಕೆಚ್ ಹಾಕೊಂಡು ಆಮೇಲೆ ನಾನು ಪೆನ್ಸಿಲಲ್ಲಿ ಶೇಡಿಂಗ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಲೆದರ್ ಇವೆರಿ ವೈಟ್ ಶೀಟ್ ಡ್ರಾಯಿಂಗ್ ಶೀಟ್ ಬಳಸಿದ್ದೀನಿ. ಮತ್ತು ಇದು A3 ಸೈಜಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಇದು ಮಾಮೂಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೆನ್ಸಿಲ್ ಸ್ಕೆಚ್. ಅಂದರೆ ಇದಕ್ಕೆ ನಾನು HB 2B 4B 6B 8B 10B ಪೆನ್ಸಿಲ್ಗಳನ್ನ ಬಳಸಿದ್ದೀನಿ. ಇದನ್ನು ಚಾರ್ಕೋಲ್ ಪೆನ್ಸಿಲ್ನ ಬಳಸಿಲ್ಲ, ಇದಕ್ಕೆ ಮಾಮೂಲಿ ಪೆನ್ಸಿಲಲ್ಲೇ ಡ್ರಾ ಮಾಡ್ತಾ ಇರೋದು. ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಮೊದಲು ಲೈಟ್ ಶೇಡಲ್ಲಿ ಏರ್ ಎಲ್ಲ ಶೇಡಿಂಗ್ ಮಾಡ್ಕೊಂಡು ಆನಂತರ ಡಾರ್ಕ್ ಪೆನ್ಸಿಲಲ್ಲಿ ಶೇಡಿಂಗ್ ಕೊಡ್ತಾಯಿದ್ದೀನಿ. ಈ ನಮಗೆ ಕಲರ್ ಪೆನ್ಸಿಲ್ ಆದರೆ ಸ್ವಲ್ಪ ವರ್ಕ್ ಜಾಸ್ತಿ ಹಿಡಿಯುತ್ತೆ, ಇದಾದ್ರೆ ಸ್ವಲ್ಪ ಬೇಗನೆ ಮುಗಿಸ್ಬೋದು. ಅಂದರೆ ಕಸ್ಟಮರ್ಸ್ ನಮ್ಮ ಹತ್ರ ಯಾವ ರೀತಿ ಕೇಳ್ತಾರೆ ಆ ರೀತಿ ನಾವು ಡ್ರಾ ಮಾಡ್ಕೊಡ್ಬೇಕಾಗುತ್ತೆ. ಅವರು ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಸಾಕು ಅಂತ ಹೇಳಿದರು, ಅದರಿಂದ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರಾ ಮಾಡ್ತಾಯಿದ್ದೀನಿ. ಇದೇ ರೀತಿ ಡ್ರಾಯಿಂಗು ನಿಮ್ಮ ಫೋಟೋನು ಕೂಡ ನಾವು ಡ್ರಾ ಮಾಡಬೇಕು ಅಂದರೆ ಖಂಡಿತ ನಾನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನೇ ಇದ್ದರೂ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ಫೋಟೋ ಬೇಕು ಏನು ಅಂತೆಲ್ಲ ನೀವು ತಿಳಿಸಿದ್ರೆ ನಾವು ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ನಾವು ಕಮಿಷನ್ ಆರ್ಟ್ಸ್ ಮಾಡ್ಬೇಕಾದ್ರೆ ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಕೂಲಂಕಷವಾಗಿ ಕ್ಲೀನಾಗಿ ಡ್ರಾ ಮಾಡಬೇಕಾಗುತ್ತೆ. ನಾವು ಮಾಮೂಲಿ ಡ್ರಾ ಮಾಡಬೇಕಾದ್ರೂ ಈ ಕಮಿಷನ್ ಆರ್ಟ್ಸ್ ಮಾಡಬೇಕಾದ್ರೂ ಭಾಳ ವ್ಯತ್ಯಾಸ ಇರುತ್ತೆ. ನಾವು ಮಾಮೂಲಿ ಡ್ರಾ ಮಾಡ್ಬೇಕಾದ್ರೆ ಜಿಪ್ಲಾ ಸ್ಕೆಚ್ ಹಾಕಿ ಡ್ರಾ ಮಾಡ್ತೀವಿ, ಆದರೆ ಕಮಿಷನ್ ಆರ್ಟ್ಸ್ ಮಾಡ್ಬೇಕಾದ್ರೆ ಹಂಗಲ್ಲ. ನಾವು ಪ್ರತಿಯೊಂದನ್ನು ಕೂಲಂಕಷವಾಗಿ ಅಬ್ಸರ್ವ್ ಮಾಡಿ ಕ್ಲೀನಾಗಿ ಮಾಡಿಕೊಡ್ಬೇಕಾಗುತ್ತೆ. ಯಾಕೆಂದರೆ ನಾವು ಡ್ರಾ ಮಾಡಿಕೊಟ್ಟಿದ್ದು ನಮ್ಮ ಕಸ್ಟಮರ್ಸ್ಗೆ ಇಷ್ಟ ಆಗಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ನಾವು ಡ್ರಾಯಿಂಗ್ ಮಾಡಿದ್ದು ಸಾರ್ಥಕ ಆಗೋದು. ಅವರೇ ಒಪ್ಕೊಳ್ಳೋದಿದ್ರೆ ನಾವು ಡ್ರಾ ಮಾಡಿದ್ದು ವೇಸ್ಟ್ ಆಗುತ್ತೆ. ಅದರಿಂದ ನಾವು ಕೂಲಂಕಷವಾಗಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ಡ್ರಾ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು, ಇದು ನಾನು ಪೆನ್ಸಿಲಲ್ಲಿ ಲೈಟಾಗಿ ಶೇಡಿಂಗ್ ಕೊಟ್ಕೊಂಡು ಅದರಲ್ಲಿ ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ಕ್ಲೀನಾಗಿ ಫೇಸೆಲ್ಲ ಬೆಂಡಿಂಗ್ ಮಾಡಿದೆ. ಆಮೇಲೆ ನಾನು ತಿರ್ಗಾ ಪೆನ್ಸಿಲಲ್ಲಿ ಶೇಡಿಂಗ್ ಕೊಟ್ಕೊಡ್ತೀನಿ. ಅದೇ ಥರ ಈ ಕಣ್ಣು, ಉಬ್ಬು, ಈ ಥರ ಎಲ್ಲ ನಾನು ಮಾಡ್ತಾ ಇರೋದು. ಮೊದಲು ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ಕ್ಲೀನಾಗಿ ಫೇಸ್ಗೆಲ್ಲ ಶೇಡಿಂಗ್ ಮಾಡ್ಕೊಂಡಿದ್ದೆ. ಈಗ ಸ್ವಲ್ಪ ಡಾರ್ಕ್ ಪೆನ್ಸಿಲ್ ತಗೊಂಡು ಕ್ಲೀನಾಗಿ ನಮಗೆ ಯಾವ ರೀತಿ ಬೇಕೋ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ರೆ ಖಂಡಿತ ನಮ್ಮ ಚಾನಲಲ್ಲಿ ಡ್ರಾಯಿಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ನ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ಆಲ್ ಆಪ್ಷನ್ ಬರುತ್ತೆ. ಆಲ್ ಆಪ್ಷನ್ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ನಮ್ಮ ವೀಡಿಯೋಗಳನ್ನೆಲ್ಲ ನೋಡ್ಬೋದು. ನೀವೇನಾದ್ರು ಹೊಸ್ದಾಗಿ ನೋಡ್ತೀರ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾವು ಪ್ರೋತ್ಸಾಹ ನೀಡಿ. ನಮ್ಮ ಈ ಚಾನಲ್ಲಿ ಮಕ್ಕಳಿಗೋಸ್ಕರ ಅಂತಾನೆ ಮತ್ತು ಡ್ರಾಯಿಂಗ್ ಕಲಿಯೋರಿಗೋಸ್ಕರ ಅಂತಾನೆ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಡ್ರಾಯಿಂಗ್ ಹೇಗೆ ಮಾಡ್ಬೋದು. ಅಂದರೆ ನಾವು ಸ್ಟಾರ್ಟಿಂಗ್ ಡ್ರಾಯಿಂಗ್ ಕಲಿಬೇಕಾದ್ರೆ ನಾವು ಡ್ರಾಯಿಂಗ್ ಹೇಗೆ ಮಾಡ್ಬೋದು ಅಂದರೆ ಶೇಡಿಂಗ್ ಹೇಗೆ ಕೊಡ್ಬೋದು, ಕಲರಿಂಗ್ ಶೇಡಿಂಗ್ ಹೇಗೆ ಕೊಡೋದು, ಮತ್ತು ಸ್ಕೆಚ್ ಹೇಗೆ ಹಾಕೊಳ್ಬೋದು, ಇದನ್ನೆಲ್ಲನೂ ನಾವು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಆ ವಿಡಿಯೋಗಳನ್ನ ನೋಡಿ. ಅದು 3 ಎಪಿಸೋಡಲ್ಲಿದೆ. ಅದನ್ನು ನೋಡಿ ಡ್ರಾಯಿಂಗ್ ಮಾಡೋದು ನೀವು ಕಲಿಯಿರಿ, ಬೇರೆಯವ್ರಿಗೂ ತಿಳಿಸಿ. ನಿಮಗೆ ಡ್ರಾಯಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಲಿಬೋದು. ಡ್ರಾಯಿಂಗ್ ಏನು ಕಷ್ಟ ಅಲ್ಲ, ಆದರೆ ತಾಳ್ಮೆ ಬೇಕು ಮತ್ತು ಪ್ರಾಕ್ಟೀಸ್ ಬೇಕು ಅಷ್ಟೇ. ನಿಮಗೆ ಡ್ರಾಯಿಂಗ್ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ತಾಳ್ಮೆ ಮುಖ್ಯ. ಯಾಕೆಂದರೆ ನಾವು ಡ್ರಾಯಿಂಗ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಖಂಡಿತ ಬರಲ್ಲ. ನಾವು ಅದನ್ನು ಪ್ರಾಕ್ಟೀಸ್ ಮಾಡಿನೇ ಕಲಿಬೇಕು. ನಾ ಇಲ್ಲಿ ಕಪಲ್ ಡ್ರಾಯಿಂಗ್ ಮಾಡ್ತಾ ಇರೋದು ಜೆಂಟ್ಸ್ ಮತ್ತು ಲೇಡಿ. ಇವಾಗ ಜೆಂಟ್ಸ್ದು ಆಗಿದೆ, ಲೇಡಿದು ಡ್ರಾ ಮಾಡ್ತಾಯಿದ್ದೆ. ಅಂದರೆ ಲೇಡಿ ಫುಲ್ ವೈಟ್ ಇರೋದ್ರಿಂದ ನಮಗೆ ಸಿಕ್ಕಿರೋ ಫೋಟೋದಲ್ಲಿ ಫೇಸ್ ಅಷ್ಟೊಂದು ಶೇಡಿಂಗ್ ಇರಲಿಲ್ಲ. ಅದಕ್ಕೆ ನಾವು ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತ್ರ ಶೇಡಿಂಗ್ ಮಾಡ್ತಾಯಿದ್ದೀವಿ. ನಾವು ಹೆಚ್ಚಿಗೆ ಶೇಡಿಂಗ್ ಮಾಡ್ತಾಯಿಲ್ಲ.
ಅದಕ್ಕೆ ನಾವು ಸಿಂಪಲಾಗಿ ಸ್ಕೆಚ್ ಆಗ್ತಾಯಿದ್ದೀನಿ, ಸ್ಕೆಚ್ ಶೇಡಿಂಗ್ ಮಾಡಿ ಡ್ರಾ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಸಿಂಪಲ್ ಸ್ಕೆಚ್ ಕೂಡ ಹಾಕೊಂಡಿದ್ದೆ ಅಷ್ಟೇ. ಜೆಂಟ್ಸ್ ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಅವ್ರು ಸ್ವಲ್ಪ ಶೇಡಿಂಗ್ ಜಾಸ್ತಿ ತಗೊಳ್ತು. ಇವ್ರದ್ದು ಲೇಡೀಸ್ ಅಷ್ಟು ಹೆಚ್ಚಾಗಿ ಶೇಡಿಂಗ್ ತಗೊಳ್ತಾ ಇಲ್ಲ, ಅದರಿಂದ ಸಿಂಪಲಾಗಿ ಡ್ರಾ ಮಾಡ್ತಾಯಿದ್ದೀನಿ. ನಾವು ಡ್ರಾ ಮಾಡೋಕ್ಕೆ ಯಾರೇ ನಮಗೆ ಆರ್ಡ್ರ್ ಕೊಟ್ಟರು ಅವರು ಸ್ವಲ್ಪ HD ಕ್ವಾಲಿಟಿ ಫೋಟೋಗಳು ಕೊಟ್ಟರೆ ನಮಗೆ ಕೂಲಂಕಷವಾಗಿ ಅಬ್ಸರ್ವ್ ಮಾಡಿ ಡ್ರಾ ಮಾಡೋಕ್ಕೆ ಕ್ಲೀನಾಗಿ ಆಗುತ್ತೆ. ಯಾಕೆಂದರೆ ನಾವು ಮೊಬೈಲೆಲ್ಲ ಕಳಿಸೋದ್ರಿಂದ ಅವರು ಡಾಕ್ಯುಮೆಂಟ್ಸ್ ಮುಖಾಂತರ ನಮಗೆ ಫೋಟೋಗಳು ಕಳಿಸಿದ್ರೆ ನಾವು ಅದನ್ನು ಝೂಮ್ ಮಾಡಿದ್ರೆ ನಮಗೆ ಕ್ಲಿಯರಿಟಿ ಇರಬೇಕು. ಝೂಮ್ ಮಾಡಿ ನೋಡಿದ್ರು, ಯಾಕೆಂದರೆ ಕೆಲವೊಂದು ಫೋಟೋಗಳನ್ನು ಝೂಮ್ ಮಾಡಿದ್ರೆ ಅದು ಬ್ಲರ್ರಾಗಿ ಕಾಣುತ್ತೆ. ಆವಾಗ ನಮಗೇನು ಡ್ರಾಯಿಂಗ್ ಮಾಡೋಕ್ಕೆ ಅಷ್ಟೊಂದು ಕ್ಲೀನಾಗಿ ಆಗಲ್ಲ ಅದು ಫೋಟೋ ನೋಡಿ. ಅದರಿಂದ ಯಾರು ಫೋಟೋ ಕೊಟ್ಟರು HD ಕ್ವಾಲಿಟಿ ಫೋಟೋನ ಮತ್ತು ಡಾಕ್ಯುಮೆಂಟ್ಸ್ ಮುಖಾಂತರ ನಮಗೆ ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ನಾವು ಕ್ಲೀನಾಗಿ ಫೋಟೋಗಳನ್ನ ಡ್ರಾ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಾವು ಹಾಗೇ ವಾಟ್ಸಪ್ ಮುಖಾಂತರ ಫೋಟೋ ಕಳಿಸಿದ್ರೆ ಅದು ನಮಗೆ ನಾವು ಝೂಮ್ ಮಾಡಿದ್ರೆ ಅದು ಎಕ್ಸ್ಪೆಂಡ್ ಮಾಡಿದ್ರು ಅದು ಕ್ಲಿಯರಿಟಿ ಕಾಣಲ್ಲ ನಮಗೆ ಫೋಟೋ. ಆಗ ನಾವು ಯಾವುದನ್ನು ಅಷ್ಟೊಂದು ಕೂಲಂಕಷವಾಗಿ ಡ್ರಾಯಿಂಗ್ ಮಾಡೋಕ್ಕಾಗಲ್ಲ. ಅದರಿಂದ ಯಾರೇ ನನಗೆ ಅಂತಲ್ಲ, ನೀವು ಯಾರಿಗೇ ಆದ್ರೂ ಡ್ರಾ ಮಾಡಬೇಕಾದ್ರೆ ನೀವು ಫೋಟೋ ಕೊಟ್ಟರೆ ಅಲ್ಲ ವಾಟ್ಸಪ್ ಮುಖಾಂತರ ಕಳಿಸಿದ್ರೆ HD ಕ್ವಾಲಿಟಿ ಫೋಟೋಗಳನ್ನ ಕೊಡಿ, ಅದು ಡ್ರಾಯಿಂಗ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾನು ಸ್ಟಾರ್ಟಿಂಗು ಇಬ್ಬರದು ಬರೀ ಫೇಸ್ ಮಾತ್ರ ಮಾಡ್ಕೊಂಡಿದ್ದೀನಿ, ಆನಂತರ ಜ್ಯುವೆಲ್ಸು, ಬಟ್ಟೆ ಇವುಗಳನ್ನ ಡ್ರಾ ಮಾಡ್ತಾಯಿದ್ದೀನಿ. ಅತಿ ಹೆಚ್ಚಾಗಿ ಸ್ವಲ್ಪ ಬ್ಲೆಂಡಿಂಗ್ ಸ್ಟೆಪ್ನೇ ಬಳಸಿದ್ದೀನಿ. ಬ್ಲೆಂಡಿಂಗ್ ಸ್ಟೆಪ್ ಇಲ್ಲ ಅಂದರೆ ನೀವು ಇಯರ್ಬಡ್ಸ್ ಕೂಡ ಬಳಸ್ಬೋದು. ನೀವು ಇಲ್ಲ ಅಂದರೆ ಬ್ಲೆಂಡಿಂಗ್ ಬ್ರಷ್ ಅಂತ ಬರುತ್ತೆ, ಅದನ್ನು ಬಳಸ್ಬೋದು. ನಾನು ಬ್ಲೆಂಡಿಂಗ್ ಬ್ರಷ್ ಬಳಸಿಲ್ಲ, ನಾನು ಹೆಚ್ಚಾಗಿ ಬ್ಲೆಂಡಿಂಗ್ ಸ್ಟೆಪ್ಪೇ ಬಳಸಿರೋದು. ಬ್ಲೆಂಡಿಂಗ್ ಬ್ರಷ್ ಬಳಸೋದ್ರಿಂದ ಇನ್ನೂ ಸ್ವಲ್ಪ ಕ್ಲಿಯರಿಟಿ ಬರುತ್ತೆ, ಅದರಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದು. ನಾನು ಬ್ಲೆಂಡಿಂಗ್ ಬ್ರಷ್ ಬಳಸಿಲ್ಲ, ಬರೀ ಬ್ಲೆಂಡಿಂಗ್ ಸ್ಟೆಪ್ ಬಳಸಿದ್ರಿ. ಇದೇ ನಿಮಗೆ ಕಲರ್ ಪೆನ್ಸಿಲ್ ಮತ್ತು ವಾಟರ್ ಪೇಂಟಲ್ಲೂ ಕೂಡ ಮಾಡ್ಬೋದು. ವಾಟರ್ ಪೇಂಟಲ್ಲೂ ಕೂಡ ಖಂಡಿತ ಮಾಡಿಕೊಡ್ತೀವಿ. ಮುಂದಿನ ದಿನಗಳಲ್ಲಿ ವಾಟರ್ ಪೇಂಟ್ ವೀಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ. ನೀವು ಬೇಕು ಅಂದರೆ ನಿಮ್ಮ ಭಾವಚಿತ್ರ ನಾವು ವಾಟರ್ ಪೇಂಟಲ್ಲೂ ಕೂಡ ಮಾಡಿಕೊಡ್ತೀವಿ. ಕಸ್ಟಮರ್ಸ್ ಯಾವ್ದು ಕೇಳ್ತಾರೆ ಆ ರೀತಿ ಮಾಡ್ಕೊಡ್ತೀವಿ. ಕಲರ್ ಪೆನ್ಸಿಲ್ ಇಲ್ಲ ವಾಟರ್ ಪೇಂಟ್ ಬೇಕು ಅಂದರೆ ಅದರಲ್ಲಿ ಖಂಡಿತ ಮಾಡಿಕೊಡ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಮಾಡಿಕೊಡ್ತೀವಿ. ಬಟ್ ನಾವು ಯಾವುದೇ ಡ್ರಾಯಿಂಗ್ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕೆಂದರೆ ಯಾವುದು ಸಡನ್ಲಿ ಅರ್ಜೆಂಟಾಗಿ ತರಾತುರಿಯಲ್ಲಿ ನಾವು ಮಾಡೋಕ್ಕಾಗಲ್ಲ, ಡ್ರಾ ಮಾಡೋಕ್ಕಾಗಲ್ಲ. ಯಾವುದೇ ಅರ್ಜೆಂಟಾಗಿ ಮಾಡಿದ್ರು ಅದು ಕ್ಲಿಯರಿಟಿ ಬರಲ್ಲ. ಪ್ರೆಷರ್ ಬಿದ್ದಷ್ಟು ನಮಗೆ ಕೆಲಸ ಸರಿಯಾಗಿ ಬರಲ್ಲ. ಅದರಿಂದ ನಮಗೆ ಸಮಯ ಬೇಕಾಗುತ್ತೆ. ಅದರಿಂದ ಖಂಡಿತವಾಗಿ ಸಮಯ ಕೊಡಿ, ಖಂಡಿತ ನಾವು ಟ್ರೈ ಮಾಡಿಕೊಡ್ತೀನಿ. ನಾವು ಗ್ರೈಡ್ ಮುಖಾಂತರ ಡ್ರಾಯಿಂಗ್ ಮಾಡೋದ್ರಿಂದ ನಮಗೆ ಡ್ರಾಯಿಂಗು ಸ್ವಲ್ಪ ಕ್ಲಿಯರಿಟಿ ಬರುತ್ತೆ. ಮತ್ತು ಅದೇ ರೀತಿ ಫೋಟೋ ಹೇಗಿದೆ ಅದೇ ರೀತಿ ನಾವು ಡ್ರಾಯಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾವು ಗ್ರೈಡ್ ಮುಖಾಂತರ ಮಾಡೋದ್ರಿಂದ ಚಿಕ್ಕ ಫೋಟೋನ ದೊಡ್ಡದಾಗಿ ಬರಿಬೋದು, ಹಾಗೆ ದೊಡ್ಡ ಫೋಟೋನ ಕೂಡ ಚಿಕ್ಕದಾಗಿ ಕೂಡ ನಾವು ಡ್ರಾ ಮಾಡ್ಬೋದು ಗ್ರೈಡ್ ಮುಖಾಂತರ ಮಾಡೋದ್ರಿಂದ. ನಾನು ಆಲ್ಮೋಸ್ಟ್ ಎಲ್ಲ ಗ್ರೈಡ್ ಮುಖಾಂತರ ಮಾಡೋದು. ಹಾಗೆ ಡೈರೆಕ್ಟಾಗೂ ಸ್ಕೆಚ್ ಮಾಡ್ಬೋದು, ಆದರೆ ನಮಗೆ ಅದರಲ್ಲಿ ಅಷ್ಟೊಂದು ಕ್ಲಿಯರಿಟಿ ಬರಲ್ಲ. ಹಾಗೆ ಸ್ಕೆಚ್ ಮಾಡೋದ್ರಿಂದ ನಮಗೆ ಬೇಕಾದ ಸೈಜ್ಗೆ ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ನಮಗೆ ಅಷ್ಟೊಂದು ಕ್ಲಿಯರಿಟಿ ಬರಲ್ಲ. ಅದರಿಂದ ನಾನು ಆದಷ್ಟು ಗ್ರೈಡ್ ಮುಖಾಂತರ ಡ್ರಾ ಮಾಡ್ತೀನಿ. ಅದರಿಂದ ನಮ್ಗೆ ಬೇಕಾಗಿರೋ ಸೈಜ್ಗೆ ಕರೆಕ್ಟಾಗಿ ಫಿಟ್ಟಾಗಿ ನಮ್ಗೆ ಇಂಥ ಸೈಜ್ಗೆ ಬೇಕು ಅಂದಾಗ ನಾವು ಆ ಸೈಜ್ಗೆ ನಾವು ಡ್ರಾ ಮಾಡ್ಕೋಬೋದು. ಅದರಿಂದ ನಾನು ಗ್ರೈಡ್ ಮುಖಾಂತರ ಡ್ರಾ ಮಾಡ್ತೀನಿ. ಮತ್ತು ನಾವು ಡ್ರಾ ಮಾಡ್ಬೇಕಾದ್ರೆ ನಾವು ಬಳಸೋಂಥ ಪೇಪರು ಅಂದರೆ ಡ್ರಾಯಿಂಗ್ ಶೀಟ್ಸ್ ಅವುಗಳು ಕೂಡ ಮುಖ್ಯ ಆಗುತ್ತೆ. ನಾನು ಲೆದರ್ ಐವರಿ ಬಳಸ್ತೀನಿ, ಮತ್ತು ಪ್ಲೈನ್ ಐವರಿ ಮತ್ತು ಚಿತ್ರಪಟ ಶೀಟ್ಗಳನ್ನ ಬಳಸ್ತೀನಿ. ಚಿತ್ರಪಟ ಶೀಟ್ಗಳು
ವಾಟರ್ ಪೇಂಟ್ಗೆ ಚೆನ್ನಾಗಿ ಸೂಟಬಲ್ ಆಗುತ್ತೆ ಚಿತ್ರಪಟ ಶೀಟ್ಗಳು. ಅದರಲ್ಲಿ ನಾನು ಪೆನ್ಸಿಲ್ ಸ್ಕೆಚ್ ಹೆಚ್ಚಿಗೆ ಮಾಡೋಕ್ಕೆ ಹೋಗಲ್ಲ. ಪೆನ್ಸಿಲ್ ಸ್ಕೆಚ್ಚೆಲ್ಲ ಹೆಚ್ಚಿಗೆ ನಾನು ಲೆದರ್ ಐವರಿ ಮತ್ತು ವೈಟ್ ಐವರಿ ಇದರಲ್ಲೇ ನಾನು ಹೆಚ್ಚಾಗಿ ಮಾಡೋದು. ಕ್ಲಿಯರಿಟಿ ನಮಗೆ ಅದು ಕ್ಲೀನಾಗಿ ಬರುತ್ತೆ. ನನಗೆ ಕಮಿಷನ್ ಆರ್ಟ್ಸ್ ಬರೋ ಡ್ರಾಯಿಂಗ್ಗಳೆಲ್ಲ ನಾನು ಅದರಲ್ಲೇ ಮಾಡಿಕೊಡೋದು. ಏಕೆಂದರೆ ನಾವು ಬಳಸೋವಂಥ ಮೆಟೀರಿಯಲ್ಲು ಇವು ಕೂಡ ನಾವುಗಳು ಮಾಡೋ ಡ್ರಾಯಿಂಗ್ ಮೇಲೆ ಅದು ಇಂಪ್ಯಾಕ್ಟ್ ಇರುತ್ತೆ. ಯಾಕೆಂದರೆ ನಾವು ಬಳಸೋಂಥ ಕಾರ್ಡು ಥಿಕ್ನೆಸ್ ಆಗಿ ಚೆನ್ನಾಗಿದ್ದರೆ ನಾವು ಡ್ರಾಯಿಂಗ್ ಕೂಡ ಕ್ಲೀನಾಗಿರುತ್ತೆ. ಅದೇ ತೆಳು ಕಾರ್ಡಲ್ಲಿ ಬರೆದ್ರೆ ನಾವು ಪ್ರೆಸ್ ಮಾಡಿ ಬರೆಯೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಶೇಡಿಂಗು ಕೂಡ ಕ್ಲೀನಾಗಿ ಕೊಡೋಕ್ಕಾಗಲ್ಲ. ಹಾಗಂತ ನಾವು ಫುಲ್ ನೈಸಾಗಿರೋವಂಥ ಶೀಟಲ್ಲೂ ಕೂಡ ನಾವು ಡ್ರಾಯಿಂಗ್ ಸರಿಯಾಗಿ ಮಾಡೋಕ್ಕಾಗಲ್ಲ, ಶೇಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ರಫ್ ಇರಬೇಕು, ಅಂಥ ಶೀಟ್ ಇಟ್ಕೊಂಡೆ ನಾವು ಡ್ರಾಯಿಂಗ್ ಮಾಡೋದು. ನೀವು ಕೂಡ ಫ್ಯಾಮಿಲಿ ಫೋಟೋ ಬೇಕು, ಡ್ರಾ ಮಾಡಿಸ್ಕೋಬೇಕು ಅಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ಮಾಡಿಕೊಡ್ತೀನಿ. ನಾನು ಇಲ್ಲಿ ಇವ್ರದ್ದು ಶರ್ಟ್ಸ್ ಫುಲ್ ವೈಟ್ ಮಾಡಿದ್ದೀನಿ. ವೈಟ್ ಶರ್ಟಲ್ಲಿ ಇವ್ರದ್ದು ವೈಟ್ ಶರ್ಟ್ ಇರೋದ್ರಿಂದ ಅದಕ್ಕೆ ನಾನು ಹೆಚ್ಚಿಗೆ ಶೇಡಿಂಗ್ ಇಲ್ಲ, ಸ್ವಲ್ಪ ನೆರಳು ಸ್ವಲ್ಪ ಡಾರ್ಕ್ ಶೇಡ್ ಎಲ್ಲಿರುತ್ತೆ ಅಂಥ ಕಡೆ ಮಾತ್ರ ಶೇಡಿಂಗ್ ಮಾಡಿದ್ದೀನಿ ಅಷ್ಟೇ. ಇನ್ನೆಲ್ಲ ಫುಲ್ ವೈಟಾಗಿ ಆಗೇ ಬಿಟ್ಟಿದ್ದೀನಿ. ಕಲರಿಂಗಲ್ಲಾದರೆ ಸ್ವಲ್ಪ ನಾವು ತೋರಿಸ್ಬೋದು. ಕಲರ್ ಶೇಡಲ್ಲಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಸ್ಕೈ ಬ್ಲೂ ಬರುತ್ತೆ, ಸ್ವಲ್ಪ ಗ್ರೇ ಕಲರ್ ಈ ಥರ ಹಾಕಿ ನಾವು ಶೇಡಿಂಗ್ ಮಾಡ್ಬೋದು. ಇಲ್ಲಿ ಪೆನ್ಸಿಲ್ ಮಾಡ್ತೀನಿ ಅಂದರೆ ನಾನು ಹೆಚ್ಚಾಗಿ ಶೇಡಿಂಗ್ ಮಾಡಿಲ್ಲ, ವೈಟ್ ಕಲರ್ ಸ್ವಲ್ಪ ಹಾಗೆ ಬೇಕಾಗಿದ್ದ ಕಡೆ ಮಾತ್ರ ಶೇಡಿಂಗ್ ಮಾಡಿ ಹಾಗೆ ಬಿಟ್ಟಿದ್ದೀನಿ. ನಾವು ವೀಡಿಯೋನ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ, ಯಾಕೆಂದರೆ ಈ ವಿಡಿಯೋನ ನಾನು ಫುಲ್ ಹಾಕ್ತೀನಿ ಅಂದರೆ ಹೆವಿ ಟೈಮಿಂಗ್ಸ್ ತಗೊಳುತ್ತೆ. ಇಲ್ಲಾಂದ್ರೂ ಒಂದು 5 hours ವೀಡಿಯೋ ಆಗುತ್ತೆ ಇದು. ಅದರಿಂದ ನಾವು ಅಷ್ಟೊಂದು ವೀಡಿಯೋ ಲಾಂಗ್ ವೀಡಿಯೋ ಹಾಕೋಕ್ಕಾಗಲ್ಲ. ಅದಕ್ಕೆ ನಾನು ಸ್ಪೀಡ್ ಎಡಿಟ್ ಮಾಡಿದ್ದೀನಿ ಮತ್ತು ಸ್ಪೀಡ್ ಮಾಡಿದ್ದೀನಿ. ಸ್ಪೀಡ್ ಮಾಡಿ ಒಂದು 30 minutes ವೀಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ. ಅದರಿಂದ ಅತಿ ಹೆಚ್ಚು ವೀಡಿಯೋನು ಲಾಂಗ್ ವೀಡಿಯೋ ಹಾಕೋಕ್ಕಾಗಲ್ಲ, ಅದರಿಂದ ಸ್ಪೀಡ್ ಇದೆ. ಅಬ್ಸರ್ವ್ ಮಾಡ್ಬೋದು, ಶರ್ಟ್ಗಿನ ಅತಿ ಹೆಚ್ಚು ಶೇಡಿಂಗ್ ಬೇಕಾದ ಕಡೆ ಮಾತ್ರ ಮಾಡಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ಡ್ರಾಯಿಂಗ್ ಮುಗಿತಾ ಬಂತು, ಎಲ್ಲ ಕ್ಲೀನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ. ಏನೇ ಕಮೆಂಟ್ ಇದ್ದರೂ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪಿದರೆ ಖಂಡಿತ ಮುಂದಿನ ವೀಡಿಯೋದಲ್ಲಿ ಅದನ್ನು ತಿದ್ದುಕೊಳ್ತೀವಿ. ಹೇಗಿದೆ ಅಂತ ದಯವಿಟ್ಟು ತಿಳಿಸಿ ಸ್ನೇಹಿತರೆ.